ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ನಮ್ಮೆಲ್ಲರಿಗೂ ಏನಂತ ಹೇಳಿದ್ರೆ ಬೈ ಮಾಡಲಿಕ್ಕೆ ಲೋನಲ್ಲಿ ಬೈ ಮಾಡ್ಲಿಕ್ಕೆ ತುಂಬಾ ಇಷ್ಟ. ಯಾಕೆಂದ್ರೆ ಲೋನಲ್ಲಿ ಬೈ ಮಾಡಿ ಅದು ರ್ಯಾಲಿ ಹೋಗ್ತಾ ಇದ್ರೆ ನಮಗೆ ಒಳ್ಳೆ ಪ್ರಾಫಿಟ್ ಕಾಣುತ್ತೆ. ಸೊ ಲೋನಲ್ಲಿ ಬೈ ಮಾಡಬೇಕು ಅಂತ ಇಷ್ಟ ಆಗುತ್ತೆ. ಬಟ್ ಲೋ ಬೈ ಫಾರ್ಮೇಶನ್ ಆಗೋದನ್ನ ಹೇಗೆ ಕಂಡುಹಿಡಿಯೋದು ಚಾರ್ಟ್ ಅಲ್ಲಿ? ಯಾಕೆಂದ್ರೆ ಚಾರ್ಟ್ ಆಗ್ತಾ ಇರ್ಬೇಕಾದ್ರೆ ಒಂದು ರೆಡ್ ಗ್ರೀನ್ ಆಗ್ತಾ ಹೋಗ್ತಾ ಇರ್ತದೆ ಅಲ್ವಾ? ಅಂಥದ್ದಲ್ಲಿ ನಾವು ಬೈ ಝೋನ್ ಅನ್ನ ಕಂಡುಹಿಡಿಬೇಕು, ಲೋನಲ್ಲೇ ಕಂಡುಹಿಡಿಬೇಕು. ಅದನ್ನ ಹೇಳಿಕೊಡುವಂತಹ ನಮ್ಮ ಕ್ಯಾಂಡಲ್ಸ್ ಗಳಲ್ಲಿ ಯಾವುದು ಅಂತ. ಈಗ ಮೊನ್ನೆ ಒಂದ್ಸಲಿ ನೀವೊಂದು ಕ್ಯಾಂಡಲ್ಗಳು ನೋಡ್ಕೊಂಡ್ ಬಂದ್ರಿ, 3 ಕ್ಯಾಂಡಲ್ ಅನ್ನ ಕಂಪೇರ್ ಮಾಡಿ ಅದ್ರಲ್ಲಿ ಅದರ ಸಕ್ಸಸ್ ರೇಷಿಯೋ ನೀವೆಲ್ಲ ಬ್ಯಾಕ್ ಟೆಸ್ಟ್ ಮಾಡಿದಿರಿ, ಮತ್ತೆ ಹೋಮ್ವರ್ಕ್ ಕೊಟ್ಟಿದ್ದೆ, ಹೋಮ್ವರ್ಕ್ ಅನ್ನು ಕಂಪ್ಲೀಟ್ ಮಾಡಿ ಎಲ್ಲರೂ ಕಮೆಂಟ್ ಅಲ್ಲಿ ತಿಳಿಸಿದಿರಿ. ಸರಿ, ಆದ್ರೂ ಇನ್ನೂ ಸ್ವಲ್ಪ ಈಸಿಯಾಗಿ ಏನೂ ಗೊತ್ತಿಲ್ಲದಿದ್ದವ್ರಿಗೂ ಒಂದು ಅರ್ಥ ಆಗೋ ರೀತಿಯಲ್ಲಿ ಒಂದು ಮಾಡಬೇಕು ಅನ್ನೋ ಒಂದು ಯೋಚನೆ ಬಂದಾಗ ಅದಕ್ಕೂ ಸಹ ನಮ್ಮ ಚಾರ್ಟ್ ಪ್ಯಾಟರ್ನ್ ಅಲ್ಲಿ ಅದಕ್ಕೊಂದು ಕಂಡೀಷನ್ ಇಟ್ಟಿದ್ದಾರೆ. ಆ ಕಂಡೀಷನ್ಸ್ ಅಪ್ಲೈ ಆಯ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ನಾವು ಅದು ಟ್ರೆಂಡ್ ರಿವರ್ಸಲ್ ಆಗಿದೆ. ನಾನೀಗ ಹೇಳ್ತಿರೋದು ಏನಂತ ಹೇಳಿದ್ರೆ ಖಾಲಿ ಬೈ ಸೈಡ್ಗೆ, ಅಂದ್ರೆ ಸ್ಪಾಟ್ ಚಾರ್ಟ್ ಅಲ್ಲಿ ಫಾಲ್ ಆಗ್ತಾ ಇದ್ದಂತಹ ಮಾರ್ಕೆಟ್ ರಿವರ್ಸ್ ಆದಂತಹ ಜಾಗವನ್ನ ಕಂಡುಹಿಡಿಯೋದು ಹೇಗೆ ಅನ್ನೋದನ್ನ ಮಾತ್ರ ನಾನು ಇಲ್ಲಿ ಹೇಳ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಹೇಗೆ ಮೇಲ್ ಹೋಗ್ತಿರ್ಬೇಕಾದ್ರೆ ಸೆಲ್ ಆಗಿ ಫಾಲ್ ಆಗುತ್ತೆ ಅನ್ನೋದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ನಾವು ಖಾಲಿ ಅದನ್ನ ಅದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಸೊ ಈಗ ನಮ್ಗೆ ಗೊತ್ತಾಗ್ಬೇಕಾಗಿದೆ ಏನಂದ್ರೆ ಪರ್ಫೆಕ್ಟ್ ಪ್ಯಾಟ್ರನ್ ಯಾವುದು ಅಂತ. ಈಗ ಮಾರ್ಕೆಟ್ ಫಾಲ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಮಾರ್ಕೆಟ್ ಫಾಲ್ ಆಗ್ತಾ ಇದೆ ಅಂದ್ರೆ ಏನಾಗುತ್ತೆ, ಒಂದು ಆಟೋಮೆಟಿಕ್ ಆಗಿ ರೆಡ್ ಗಳನ್ನ ಮಾಡ್ತಾ ಬರುತ್ತೆ. ಕರೆಕ್ಟ್ ಅಲ್ವಾ? ರೆಡ್ ಅನ್ನ ಮಾಡ್ತಾ ಬರ್ತಾ ಇರುವಂತಹ ಮಾರ್ಕೆಟ್, ಇದೆಲ್ಲ ರೆಡ್ ಕಲರ್ ಅಲ್ಲಿ ಇದೆ ಅಂತಲ್ವಾ? ರೆಡ್ ಅಲ್ಲಿ ಇದೆ ಅಂತ ಇಟ್ಕೊಳ್ಳಿ. ಓಕೆನಾ? ರೆಡ್ ಅಲ್ಲಿ ಫಾರ್ಮೇಶನ್ ಆಗ್ತಾ ಮಾರ್ಕೆಟ್ ಫಾಲ್ ಆಗ್ತಾ ಇರುವಂತಹ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ಒಂದು ಸರ್ಟೆನ್ ಪ್ಯಾಟರ್ನ್, ನಾವು ಮೊನ್ನೆ ಹೇಳಿದ್ದು ಒಂದು ಡೋಜಿ ಫಾರ್ಮೇಶನ್ ಆಗುತ್ತೆ. ಡೋಜಿ ಫಾರ್ಮೇಶನ್ ಆದ್ಮೇಲಿಂದ ಅದು ಗ್ರೀನ್ ಕಲರ್ಗೆ ಕನ್ವರ್ಟ್ ಹಾಕೊಂಡು ಮೇಲೆ ಹೋಗುತ್ತೆ. ಅದು ಇದನ್ನ ನಾವು ಬೈ ಝೋನ್ ಅಂತ ಮಾಡ್ಕೊಬಹುದು. ಅದನ್ನ ಅದು ರೀಟೆಸ್ಟ್ ಮಾಡ್ಕೊಂಡೆಲ್ಲ ಹೋಗುತ್ತೆ ಅನ್ನೋದನ್ನ ನಾವು ಹೇಳಿದ್ವಿ. ಇದಕ್ಕಿಂತನೂ ಈಸಿಯಾಗಿ ಇರೋದು ಇನ್ನೊಂದು ಮೆಥಡ್ ಯಾವ್ದು ಇದೆ ಅಂತ ಹೇಳಿದ್ರೆ, ಅದು ಈಗ ಫಾಲ್ ಆಗ್ತಾ ಇರುವಂತಹ ಮಾರ್ಕೆಟ್ ಫಾಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಸಡನ್ ಆಗಿ ಒಂದು ಸರ್ಟೆನ್ ಪಾಯಿಂಟ್ ಅಲ್ಲಿ ಮಾರ್ಕೆಟ್ ಏನಾಗುತ್ತೆ ಅಂತ ಹೇಳಿದ್ರೆ ಗ್ರೀನ್ ಕ್ಯಾಂಡಲ್ ಮಾಡುತ್ತೆ, ದೊಡ್ಡ ಗ್ರೀನ್ ಕ್ಯಾಂಡಲ್, ಅಂಡ್ ಅದ್ರ ಜೊತೆಗೆ ಇನ್ನೊಂದು ಗ್ರೀನ್, ಅದ್ರ ಜೊತೆಗೆ ಇನ್ನೊಂದು ಗ್ರೀನ್, ಈ ರೀತಿ 3 ಗ್ರೀನ್ ಕ್ಯಾಂಡಲ್ ಗಳನ್ನ ಮಾಡುತ್ತೆ. ಇದು ನಿಮ್ಮ ಟೈಮ್ ಫ್ರೇಮ್ಸ್ ಅಲ್ಲಿ ಬರುವಂತದ್ದು. ಸೊ ನೀವೀಗ ಹೈಯರ್ ಟೈಮ್ ಫ್ರೇಮ್ಸ್ ಅಲ್ಲಿ ನೋಡಿದಷ್ಟು ಅದು ಸ್ಟ್ರಾಂಗ್ನೆಸ್ ಜಾಸ್ತಿ ಆಗುತ್ತೆ. ಲೋವರ್ ಟೈಮ್ ಫ್ರೇಮ್ ಅಂದ್ರೆ ಅದಕ್ಕೊಂದು ಲಿಮಿಟೆಡ್ ಟೈಮ್ ಫ್ರೇಮ್ ಅಲ್ಲಿ ಬರ್ತಾ ಇರುತ್ತೆ. ಸೊ ಈಗ ಫಾಲ್ ಆಗ್ತಾ ಇರೋ ಮಾರ್ಕೆಟ್ ಅಲ್ಲಿ ಅದು ಗ್ರೀನ್ ಆಗ್ತಾ ಮೇಲ್ ಹೋಗೋದಕ್ಕೆ ನಾವು ಇದನ್ನ ಪ್ಯಾಟರ್ನ್ ನೋಡ್ತೀವಿ. ಈ ಪ್ಯಾಟರ್ನ್ ಏನ್ ಹೆಸರು ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಪ್ಯಾಟರ್ನ್ ಗೆ ಅವ್ರು ಇಟ್ಟಂತಹ ಹೆಸರು 3 ವೈಟ್ ಸೋಲ್ಜರ್ಸ್, ಅಂದ್ರೆ 3 ಬಿಳಿ ಸೈನಿಕರು. ಸೊ ಈಗ ಈ ಪ್ಯಾಟರ್ನ್ ನೋಡಿದಿರಿ, ಈ ಪ್ಯಾಟರ್ನ್ ಅಲ್ಲಿ ಇರುವಂತಹ ಕರೆಕ್ಟ್ ಆಗಿರುವಂತಹ ಪ್ಲಸ್ ಮೈನಸ್ ಅನ್ನು ಫಸ್ಟ್ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಆಮೇಲಿಂದ ಅದನ್ನ ಯಾಕೆ ಈ ರೀತಿ ಅದನ್ನ ರಿವರ್ಸಲ್ ಸೈನ್ ಹೇಳ್ತಾ ಇದ್ದಾರೆ, ಆಮೇಲೆ ಅದರದ ಡೀಟೇಲ್ಸ್ ಗಳ ಸೈಕಾಲಜಿ ಏನು, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಓಕೆನಾ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಫಾಲ್ ಆಗ್ತಿರುವಂತಹ ಮಾರ್ಕೆಟ್ ಅಲ್ಲಿ ಒಂದು ಬಿಗ್ ಆಗಿ ಒಂದು ಗ್ರೀನ್ ಕ್ಯಾಂಡಲ್ ಆಗ್ಬೇಕು ಅಂತ ಹೇಳಿದ್ರೆ ಏನಾಗಿರ್ಬೇಕು, ಇಲ್ಲಿ ಬೈಯಿಂಗ್ ಪ್ರೆಷರ್ ಕ್ರಿಯೇಟ್ ಆಗಿರ್ಬೇಕು. ಓಕೆನಾ? ಸೊ ಬೈಯಿಂಗ್ ಪ್ರೆಷರ್ ಒಂದು ಲೆವೆಲ್ ಅಲ್ಲಿ ಕ್ರಿಯೇಟ್ ಆಗಿದ್ರೆ ಅದು ಒಂದು ಸರ್ಟನ್ ಬೈಯಿಂಗ್ ಪ್ರೆಷರ್, ಮತ್ತೆ ನೆಕ್ಸ್ಟ್ ಅದು ತಿರ್ಗಾ ಫಾಲ್ ಆಗ್ಲಿಕ್ಕೂ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಕಂಟಿನ್ಯೂಷನ್ ಆಗಿ ಬೈಯಿಂಗ್ ಪ್ರೆಷರ್ ಅನ್ನ ಐಡೆಂಟಿಫೈ ಮಾಡ್ತಾ ಇದೆ. ಅಂದ್ರೆ ಮಾರ್ಕೆಟ್ ಈ ಕ್ಯಾಂಡಲಿನ ಕ್ಲೋಸ್, ಅಂದ್ರೆ ನಿಮ್ಗೆ ಗೊತ್ತಿದೆ ಗ್ರೀನ್ ಅಂದ್ರೆ ಏನು, ಕೆಳಗಡೆ ಓಪನ್ ಮೇಲ್ಗಡೆ ಕ್ಲೋಸ್, ಕರೆಕ್ಟ್ ಅಲ್ವಾ? ಈ ಕ್ಲೋಸ್ ಅನ್ನ ಬ್ರೇಕ್ ಮಾಡಿ ಇನ್ನೊಂದು ಕ್ಲೋಸ್ ಕೊಟ್ಟಿದೆ, ಕರೆಕ್ಟಾ? ತಿರ್ಗಾ ಇದ್ರಲ್ಲೂ ಅಷ್ಟೇ ಈ ಕ್ಲೋಸ್ ಅನ್ನ ಬ್ರೇಕ್ ಮಾಡಿ ಇನ್ನೊಂದು ಕ್ಲೋಸ್ ಕೊಟ್ಟಿದೆ. ಅಂದ್ರೆ ಏನಾಯ್ತು, ಮಾರ್ಕೆಟ್ ಕ್ಲೋಸ್ ಅನ್ನ ಬ್ರೇಕ್ ಮಾಡ್ಕೊಂಡು ಹೋಗ್ತಾ ಇದೆ. ಬ್ರೇಕ್ ಮಾಡ್ಕೊಂಡು ಹೋಗ್ತಾ ಇದೆ ಅಂದ್ರೆ ಏನಾಯ್ತು, ಸ್ಟ್ರಾಂಗ್ನೆಸ್ ಇದೆ ಅಂತ ಆಯ್ತು ಮಾರ್ಕೆಟ್ ಅಲ್ಲಿ. ಆ ಕ್ಯಾಂಡಲ್ ಅಲ್ಲಿ ಆ ಜಾಗದಲ್ಲಿ, ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಸ್ಟ್ರಾಂಗ್ನೆಸ್ ಇದೆ ಅಂತ. ಇಲ್ಲಿ ಯಾವುದೇ ಕಾರಣಕ್ಕೂ ವಿಗ್ ಆಗ್ಬಾರ್ದು, ಚಿಕ್ಕ ಒಂದು ಡೋಜಿ ಆಗ್ಬಾರ್ದು, ನೆನ್ಪಿಟ್ಕೊಳ್ಳಿ, ಡೋಜಿ ಆಗ್ಬಾರ್ದು. ಡೋಜಿ ಆದ್ರೂ ಸಹ ನಿಮ್ಗೆ ಅದು ಹೇಗಿರ್ಬೇಕಂತ ಹೇಳಿದ್ರೆ ಈ ಕ್ಲೋಸಿಂಗ್ ಗಿಂತ ಮೇಲೆ ಕ್ಲೋಸ್ ಕೊಟ್ಟಿರ್ಬೇಕು. ಕ್ಲಿಯರ್ ಮಾಡಿ ಹೇಳೋಣ. ಸೊ ಯಾಕೆಂದ್ರೆ ಅದನ್ನ ಕರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಏನಾಗೋಗುತ್ತೆ, ನೀವು ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, 3 ಗ್ರೀನ್ ಆಗೋಯ್ತು, ಜೈ ಬಾ ತಗೊಳ್ಳೋಣ ಅಂತ ಹೇಳ್ತೀರಿ. ಹಂಗಲ್ಲ. ಈಗ ಇಲ್ಲಿ ಆಗ್ತಿದೆ ಅಂತ ಇಟ್ಕೊಳ್ಳಿ, ಇದು ಗ್ರೀನ್ ಕ್ಯಾಂಡಲ್ ಆಗಿದೆ. ಈಗ ಏನಾಗುತ್ತೆ, ನೆಕ್ಸ್ಟ್ ಕ್ಯಾಂಡಲ್ ಗ್ರೀನೇ ಇರುತ್ತೆ, ಆಯ್ತಾ? ಗ್ರೀನ್ ಇರುತ್ತೆ, ಇದು ಗ್ರೀನೇ, ಇದು ಗ್ರೀನ್ ಕಲರ್ ಅಲ್ಲೇ ಇದೆ. ಬಟ್ ಕ್ಲೋಸಿಂಗು ಇದಕ್ಕಿಂತ ಮೇಲೆ ಕ್ಲೋಸಿಂಗ್ ಕೊಟ್ಟಿದ್ರೆ ಓಕೆ. ಬಟ್ ಸ್ವಲ್ಪ ನೋಡ್ಕೊಬೇಕು ಏನಂತ ಹೇಳಿದ್ರೆ, ಕ್ಲೋಸಿಂಗ್ ಜೊತೆಗೂ ಈ ಹೈಯನ್ನು ಬ್ರೇಕ್ ಆಗಿದ್ರೆ ಡಬಲ್ ಸ್ಟ್ರೆಂತ್, ಕ್ಲೋಸಿಂಗ್ ಮಾತ್ರ ಬ್ರೇಕ್ ಆಗಿದ್ರೆ ಪರ್ಸೆಂಟೇಜ್ ಆಫ್ ಸ್ಟ್ರೆಂತ್ ಕಮ್ಮಿ ಆಗಿರುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡಿ,
OHLC ಅಂತ ಹೇಳ್ತಾರೆ, ಅಂದ್ರೆ ಓಪನ್, ಹೈ, ಲೋ, ಕ್ಲೋಸ್. ಈ 4 ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ 2 ದಾಟಿ ನಿಂತಿದೆ. ಆಕ್ಚುಲಿ ಅದು 4 ದಾಟಿ ನಿಂತಿದೆ. ಓಪನ್ ಅನ್ನು ದಾಟಿ ನಿಂತಿದೆ, ಕ್ಲೋಸ್ ಅನ್ನು ದಾಟಿ ಲೋ ಅನ್ನು ದಾಟಿ ನಿಂತಿದೆ, ಕ್ಲೋಸ್ ಅನ್ನು ದಾಟಿ ನಿಂತಿದೆ, ಹೈ ಅನ್ನು ದಾಟಿ ನಿಂತಿದೆ. ಇದು 4 ದಾಟಿ ನಿಂತಿರುವ ಕ್ಯಾಂಡಲ್ ಅಂತ ಹೇಳಿದಾಗ ಅದರ ಸ್ಟ್ರೆಂತ್ ಜಾಸ್ತಿ, ಕರೆಕ್ಟ್ ಅಲ್ವಾ? ತಿರ್ಗಾ ಅದರ OHLC ಅಂದ್ರೆ ಓಪನ್, ಕ್ಲೋಸು, ಹೈ ಅಂಡ್ ಲೋ, ಇದನ್ನ ದಾಟಿ ಇನ್ನೊಂದು ಕ್ಯಾಂಡಲ್ ನಿಂತಿದೆ, ಅದು ತಿರ್ಗಾ ಅದನ್ನ ದಾಟಿ ಕ್ಲೋಸ್ ಆಗಿದೆ, ಕರೆಕ್ಟ್ ಅಲ್ವಾ? ಅಂದ್ರೆ ಏನ್ ಹೇಳುತ್ತೆ ಇದ್ರ ಅರ್ಥ? ಒಂದಕ್ಕಿಂತ ಒಂದು ಸ್ಟ್ರಾಂಗ್ನೆಸ್ ಅನ್ನ ಪ್ರಿಫರ್ ಮಾಡುತ್ತೆ. ಈ ಸ್ಟ್ರಾಂಗ್ನೆಸ್ ಅನ್ನ ಪ್ರಿಫರ್ ಮಾಡ್ತಾ ಇದ್ದಾರೆ. ಸೊ ಈ ಸೆಟಪ್ ಬಂತಂತ ಹೇಳಿದ್ರೆ ನಾವಲ್ಲಿ ಓಕೆ, ಇದನ್ನ ನಾವಿನ್ನು ರಿವರ್ಸಲ್ ಅಂತ ನೋಡ್ಬೋದು. ಅದು ಇದು ಎಲ್ಲಾಗಿರ್ಬೇಕು? ಗ್ರೀನ್ಗಳ ಕ್ಯಾಂಡ್ಲ್ಗಳ ಮಧ್ಯದಲ್ಲಿ ಇದಾಗಿರ್ಬೇಕು. ಅಂದ್ರೆ ಏನಾಗಿರ್ಬೇಕು? ಇಲ್ಲಿಂದ ಮಾರ್ಕೆಟ್ ಫಾಲ್ ಆಗ್ತಾ ಇರಬೇಕು, ಸಡನ್ ಆಗಿ ಇದು ಈ ರೀತಿಯಲ್ಲಿ ಗ್ರೀನ್ ಆಗ್ತಾ ಹೋದ್ರೆ ಇದನ್ನ ಫಾರ್ಮ್ಯಾಟ್ ಅನ್ನ ನಾವು ಅಕ್ಸೆಪ್ಟ್ ಮಾಡ್ಬೋದು. ಎಲ್ಲೆಲ್ಲೋ ಆಗ್ತಾ ಇದ್ರೆ ಅದಕ್ಕೆ ಏನು ವ್ಯಾಲ್ಯೂ ಇಲ್ಲ. ಈಗ ಹೋಗ್ತಾ ಇರ್ಬೇಕಾದ್ರೆ ಕ್ಯಾಂಡಲ್ ಅಲ್ಲಿ 3 ಗ್ರೀನ್ ಆಯ್ತು, ಅದೇನಷ್ಟು ವ್ಯಾಲಿಡ್ ಬರಲ್ಲ. ತಿರ್ಗಾ ಹೋಗ್ತಾ ಇದ್ದಾಗ ಒಂದು 3 ಗ್ರೀನ್ ಆಯ್ತು, ಆಮೇಲೆ ಅದೇನು ವ್ಯಾಲಿಡ್ ಬರಲ್ಲ. ಬಟ್ ಫಾಲ್ ಆಗ್ತಾ ಇರೋ ಕ್ಯಾಂಡಲ್ ಅಲ್ಲಿ ಸಡನ್ ಆಗಿ 3 ಗ್ರೀನ್ ಬಂತ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಎ ವ್ಯಾಲಿಡ್. ಆಯ್ತಾ? ಅದನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅಂಡ್ ಹಿಂದೆ ಇರುವ ಸೈಕಾಲಜಿಯನ್ನ ಅರ್ಥ ಮಾಡ್ಕೊಳ್ಳೋಣ. ಈಗ ನಾವು ಮೇಯ್ನ್ ಆಗಿ ನೋಡ್ಬೇಕಾಗಿರೋದು ಏನಂದ್ರೆ ಇದ್ರ ಹಿಂದೆ ಇರುವಂತಹ ಸೈಕಾಲಜಿ. ಏನಿದು ಸೈಕಾಲಜಿ ಇದೆ? ಇಲ್ಲಿ ಕ್ಲಾರಿಟಿ ಕೊಟ್ಬಿಟ್ಟಿದ್ದಾರೆ. ಏನು? ಇಲ್ಲಿಂದ ಬರ್ತಾ ಇರುವಂತಹ ಸೆಲ್ಲಿಂಗ್ ಪ್ರೆಷರ್ ಇದ್ದಂತಹ ಮಾರ್ಕೆಟ್ ಅಲ್ಲಿ ಇಲ್ಲಿ ಯಾರೋ ಒಬ್ರು ಸ್ಟಾಪ್ ಮಾಡಿಸಿದ್ದಾರೆ, ಕರೆಕ್ಟ್ ಅಲ್ವಾ? ಸ್ಟಾಪ್ ಮಾಡಿಸಿ ಅವರನ್ನ ರಿವರ್ಸ್ ತಕೊಂಡು ಹೋಗೋ ಜೊತೆಗೆ ಅವರನ್ನ ಪ್ಯಾನಿಕ್ ಮಾಡಿದ್ದಾರೆ, ಅಂದ್ರೆ ಅವರನ್ನು ಎದುರಿಸಿದ್ದಾರೆ. ಪ್ಯಾನಿಕ್ ಅಂತ ಹೇಳಿದ್ರೆ ಏನು? ಎದುರಿಸೋದು. ಈಗ ಯಾರೋ ಒಬ್ರು ಅಪೋಸಿಟ್ ಅಲ್ಲಿ ಬರ್ತಾ ಇರೋರನ್ನ ನಿಲ್ಸೋದು ಒಂದು ಬೇರೆ, ಆದ್ರೆ ಅವರನ್ನ ತಿರ್ಗಾ ಹಿಮ್ಮಟ್ಟಿ ಓಡಿಸೋದಿತ್ತಲ್ಲ, ಅದಕ್ಕೆ ಪ್ಯಾನಿಕ್ನೆಸ್ ಶುರು ಆಗೋದು. ನಮ್ಮನ್ನೇ ಓಡಿಸ್ಕೊಂಡ್ ಬರ್ತಾ ಇದೆಯಲ್ಲ, ಕರೆಕ್ಟ್ ಅಲ್ವಾ? ಆ ಪ್ಯಾನಿಕ್ನೆಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಈ ಪ್ಯಾನಿಕ್ನೆಸ್ ಕ್ರಿಯೇಟ್ ಮಾಡೋದ್ರಿಂದ ಏನಾಗುತ್ತೆ? ಸೆಲ್ಲರ್ಸ್ ಗಳ ಸೈಕಾಲಜಿ ವೀಕ್ ಆಗುತ್ತೆ. ಅಂದ್ರೆ ಅವ್ರು ಏನ್ ಮಾಡ್ತಾರೆ? ಅವರ ಪೊಸಿಷನಿಂಗ್ ಅನ್ನ ಕ್ಲೋಸ್ ಮಾಡ್ತಾರೆ. ಅಂದ್ರೆ ಅರ್ಥ ಏನು? ಸೆಲ್ ಮಾಡಿದವ್ರ ಪೊಸಿಷನ್ ಕ್ಲೋಸ್ ಮಾಡೋದು ಅಂದ್ರೆ ಏನು? ಅವ್ರು ಬೈ ಮಾಡ್ಬೇಕಲ್ವಾ? ಈಗ ಬೈ ಮಾಡಿದವ್ರ ಪೊಸಿಷನ್ ಕ್ಲೋಸ್ ಅಂದ್ರೆ ಏನು? ಸೆಲ್ ಮಾಡಿದವ್ರ ಪೊಸಿಷನ್ ಕ್ಲೋಸ್ ಅಂದ್ರೆ ಏನು? ಬೈ. ಸೊ ಈಗ ಅವ್ರು ಬೈ ಮಾಡ್ಬೇಕು. ಅವ್ರು ಬೈ ಮಾಡ್ಬೇಕಂದ್ರೆ ಏನಾಗ್ಬೇಕು? ಅವರು ಸಹ ಬೈಯಿಂಗಿಗೆ ಜಾಯಿನ್ ಆಗ್ತಾರೆ. ಸೊ ಈಗ ಸೆಲ್ಲಿಂಗ್ ಅವರೊಟ್ಟಿಗೆ ಬೈಯಿಂಗ್ ಅವರು ಜಾಯಿನ್ ಆಗ್ತಾರೆ. ಈಗ ಏನಾಯ್ತು? ಇಬ್ರು ಒಂದೇ ಕಡೆಗೆ ಕೂತ್ಕೊಂಡ್ರು. 2 ಜನರು ಒಂದೇ ಕಡೆ ಕೂತ್ಕೊಂಡಾಗ ಏನಾಗುತ್ತೆ? ಇದು ಅದರಲ್ಲಿರುವ ಸೈಕಾಲಜಿ. ಅಂದ್ರೆ ವಿಷಯ ಏನಂತ ಹೇಳಿದ್ರೆ ಆ ಪ್ಯಾನಿಕ್ನೆಸ್ ಅನ್ನ ಕ್ರಿಯೇಟ್ ಮಾಡಿ ಅವರೊಟ್ಟಿಗೆ ಸೆಲ್ಲರ್ಸ್ ಗಳನ್ನು ಆಡ್ ಮಾಡಿಕೊಂಡು ಬೇರೆ ನೋಡ್ತಾ ಇರುವಂತಹ ಸ್ಪೆಕ್ಯುಲೇಟರ್ಸ್ ಅನ್ನ ಅವರನ್ನು ಆಡ್ ಮಾಡಿಕೊಂಡು ಮಾರ್ಕೆಟ್ ಟರ್ನ್ ಆಗಿ ಹೋಗುತ್ತಲ್ಲ, ಅದನ್ನ ಈ 3 ವೈಟ್ ಸೋಲ್ಜರ್ಸ್ ರಿಫ್ಲೆಕ್ಟ್ ಮಾಡುತ್ತೆ. ಸೊ ಇದು ಪ್ಯಾಟರ್ನ್ ಗಳನ್ನ ನೀವು ಐಡೆಂಟಿಫೈ ಮಾಡೋದು ಕಲಿಬೇಕು. ಎಲ್ಲಿ ಐಡೆಂಟಿಫೈ ಮಾಡಬೇಕು? ಈಗ ಅದು ನಮ್ಗೆ ಮೇಯ್ನ್ ಆಗಿ ಬೇಕಾಗಿರೋದು. ರ್ಯಾಲಿಯಲ್ಲಿ ಬರ್ತಾ ಇರ್ಬೇಕಾದ್ರೆ, ಅಂದ್ರೆ ಡೌನ್ ಫಾಲ್ ಬರ್ತಾ ಇರ್ಬೇಕಾದ್ರೆ ನಾವು ಇದನ್ನ ಐಡೆಂಟಿಫೈ ಮಾಡ್ತೀವಿ ಅನ್ನೋದನ್ನ ನಾವು ಕಂಡುಹಿಡಿದ್ವಿ, ಸರಿ. ಬಟ್ ನಮ್ಗೆ ಇನ್ನೊಂದು ಎಲ್ಲಿ ಗೊತ್ತಾಗ್ಬೇಕಂತ ಹೇಳಿದ್ರೆ, ಇದು ಪರ್ಟಿಕ್ಯುಲರ್ ಸಪೋರ್ಟ್ ಅಲ್ಲಿ ಬಂತಂದ್ರೆ ಇಟ್ ಈಸ್ ಮೋರ್ ಪವರ್ಫುಲ್. ಸಪೋರ್ಟ್ ಅಲ್ಲಿ ಬರಬೇಕು. ಅಂದ್ರೆ ಯಾವ್ದಾದ್ರೆ ನೀವು ಒಂದು ಸಪೋರ್ಟ್ ಮಾರ್ಕ್ ಮಾಡಿದಿರಿ ಅಂತ ಇಟ್ಕೊಳ್ಳಿ. ಈಗ ನಾವೀಗ ಏನ್ ಹೇಳ್ತೀವಿ? 12 ಗಂಟೆ ಝೋನು, ಕರೆಕ್ಟ್ ಅಲ್ವಾ? ನಮ್ಮ 12 ಗಂಟೆ ಝೋನು ಇಸ್ ಎ ಸಪೋರ್ಟ್. ನಿನ್ನೆ 12 ಗಂಟೆ ಝೋನು ಇದು ನಮ್ಮ ಸಪೋರ್ಟ್. ಈ ಸಪೋರ್ಟ್ ಅಲ್ಲಿ ಇದು ಫಾರ್ಮೇಶನ್ ಆಯ್ತು ಅಂತ ಹೇಳಿದ್ರೆ ನಾವ್ ಹೇಳ್ಬೋದು ಈ 12 ಗಂಟೆ ಝೋನು ಸ್ಟ್ರಾಂಗ್ ಇದೆ ಅಂತ. ಅಥವಾ ನಮ್ಮ 1 ಅವರ್ ಝೋನ್, 1 ಅವರ್ ಝೋನ್ ಅಲ್ಲಿ ಇವತ್ತು ಬೆಳಿಗ್ಗೆ ಆಗುವಂತಹ 1 ಅವರ್ ಝೋನ್ ಅಲ್ಲಿ ಒಂದು ಗ್ರೀನ್ ಫಸ್ಟ್ ಕ್ಯಾಂಡಲ್, ಸೆಕೆಂಡ್ ಗ್ರೀನ್ ಸೆಕೆಂಡ್ ಕ್ಯಾಂಡಲ್, ಥರ್ಡ್ ಗ್ರೀನ್ ಥರ್ಡ್ ಕ್ಯಾಂಡಲ್, ಫೋರ್ತ್ ಗ್ರೀನ್ ಒಂದು ಚಿಕ್ಕ ಕ್ಯಾಂಡಲ್, ಈ ರೀತಿ ಬಂತಂತ ಹೇಳಿದ್ರು ನಾವು ಇದ್ರಲ್ಲಿ ಐಡೆಂಟಿಫೈ ಮಾಡ್ಬೋದು. ಓಕೆ, ಇವತ್ತು ನಮ್ಮ 1 ಅವರ್ ಝೋನು ಸ್ಟ್ರಾಂಗ್ ಬೈಯಿಂಗ್ ಸೈಡ್ ಅಲ್ಲಿ ಇದೆ ಅಂತ, ಕರೆಕ್ಟ್ ಅಲ್ವಾ? ಅದೇನಾಗ್ಬೇಕು? ಅದರ ಕ್ಲೋಸಿಂಗ್ ಅನ್ನ ದಾಟಿ 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 ನಿಲ್ಬೇಕು. ಆಗ ನಿಂತಂತ ಹೇಳಿದ್ರೆ ನಾವು ಅದನ್ನ ನಾವು ಎಲ್ಲೆಲ್ಲಿ ಐಡೆಂಟಿಫೈ ಮಾಡ್ಬೋದು? ಒಂದು ಸಪೋರ್ಟ್ ಝೋನ್ ಅಲ್ಲಿ ಐಡೆಂಟಿಫೈ ಮಾಡ್ಬೋದು. ನೆಕ್ಸ್ಟ್ ಡೌನ್ ಅಲ್ಲಿ ಫಾಲ್ ಆಗ್ತಾ ಇದ್ದಂತ ಮಾರ್ಕೆಟ್ ರಿವರ್ಸಲ್ ಆಗೋ ಸೈನ್ ಕೊಡ್ಬೇಕಾದ್ರೆ ಐಡೆಂಟಿಫೈ ಮಾಡ್ಬೋದು. ಜೊತೆಗೆ ಕೆಲವು ಲೈನ್ಸ್ಗಳು, ಯೂನಿವರ್ಸಲ್ ಲೈನ್ಸ್ ಆ ಜಾಗದಲ್ಲಿ ಆಯ್ತು ಅಂದ್ರೆ ಐಡೆಂಟಿಫೈ ಮಾಡ್ಬೋದು. ಅಂಡ್ ಸಡನ್ ಆಗಿ ಯಾವ್ದಾರ ಬೈಯರ್ಸ್ ಒಳಗೆ ಬಂದ್ರೆ ನಾವು ಅವಾಗ ಅದನ್ನ ಐಡೆಂಟಿಫೈ ಮಾಡಕ್ಕೆ ಆಗತ್ತೆ. ಅವ್ರು ಬಂದ್ರು ಅಂತ ಹೇಳೋದು ಸಿಗ್ನಲ್ ಕೊಡುತ್ತೆ. ಆ ಸಿಗ್ನಲ್ ಕೊಡೋದು ಅಂತ ಹೇಳಿದ್ರೆ ಅದು ಚಾರ್ಟ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಇಂಥ ಪ್ಯಾಟರ್ನ್ ತುಂಬಾ ಇಂಪಾರ್ಟೆಂಟ್ ಇದೆ, ಇದನ್ನ ನೀವು ಐಡೆಂಟಿಫೈ ಮಾಡಬೇಕು. ಸೊ ನಿಮ್ಮ ಹೋಮ್ ವರ್ಕ್ ಏನು? ಒಂದು 4 ತಿಂಗಳು ಹಿಂದೆ ಹೋಗಿ
4 ತಿಂಗಳು, 6 ತಿಂಗಳು, 8 ತಿಂಗಳು, ಎಷ್ಟು ತಿಂಗಳಾಗುತ್ತೋ ಅಷ್ಟು ತಿಂಗಳು ಹಿಂದೆ ಹೋಗಿ ಇಂಥ ಪ್ಯಾಟರ್ನನ್ನು ಐಡೆಂಟಿಫೈ ಮಾಡಿ ಏನು ಮಾಡಬೇಕು, ಅದನ್ನು ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿಬಿಟ್ಟು ಏನು ಮಾಡಬೇಕು, ಅಲ್ಲಿಂದ ನಂತರ ಮಾರ್ಕೆಟ್ ಮೇಲೇನೆ ಹೋಗಿದೆಯಾ, ಕೆಳಗೆ ಬಂದಿದ್ರೆ ಎಲ್ಲಿವರೆಗೆ ಬಂದಿತ್ತು, ಮ್ಯಾಕ್ಸಿಮಮ್ ಏನು ಅಂದರೆ ಸ್ಟಾಪ್ ಲಾಸು ಈ 3 ಲಾಸ್ಟ್ ಇತ್ತಲ್ಲ, ಈ ಲಾಸ್ಟ್ ಕ್ಯಾಂಡಲ್ಗಿಂತ ಕೆಳಗಡೆ ನಾವು ಸ್ಟಾಪ್ ಲಾಸ್ ಇಡ್ಬೋದು. ಸೊ ಈ ರೀತಿ ಸ್ಟಾಪ್ ಲಾಸ್ ದಾಟಿ ಬಂದಿತ್ತಾ, ಎಲ್ಲಿವರೆಗೆ ನಮ್ಗೆ ಎಂಟ್ರಿ ಕರೆಕ್ಟ್ ಆಗಿರುತ್ತೆ, ಇಂಥದ್ದೆಲ್ಲ ನೀವು ಐಡೆಂಟಿಫೈ ಮಾಡಬೇಕು. ಎಂಟ್ರಿ ಪಾಯಿಂಟ್ಸು, ಸ್ಟಾಪ್ ಲಾಸು, ಸೊ ಟಾರ್ಗೆಟ್ ಏನು ಬೇಕು, ಇದೆಲ್ಲ ನೀವು ಅರ್ಥ ಮಾಡ್ಕೊಂಡಾಗ ನೀವು ಕ್ಯಾಂಡಲ್ ಮತ್ತು ಚಾರ್ಟನ್ನು ನೋಡೋ ದೃಷ್ಟಿಕೋನ ಚೇಂಜ್ ಆಗುತ್ತೆ. ಸೊ ಯಾವಾಗ ನೀವು ಅದನ್ನ ಅರ್ಥ ಮಾಡ್ಕೊಂಡು ಎಂಟ್ರಿ ಮಾಡಿ ಸ್ಟಾಪ್ ಲಾಸ್ ಎಲ್ಲ ಇಟ್ಟೆಲ್ಲ ಮಾಡಕ್ಕೆ ಶುರು ಮಾಡ್ತೀರೋ, ನೀವು ಟ್ರೇಡಲ್ಲಿ ಎಕ್ಸ್ಪರ್ಟೈಸ್ ಆಗ್ತೀರಿ. ನೀವು ಸುಮ್ಮನೆ ಬಂದ ಪುಟ್ಟ, ಓದ ಪುಟ್ಟ, ಆದ ಪುಟ್ಟ, ಆಯ್ತಾ ಪುಟ್ಟ ಅಂತಂದ್ರೆ ಆಗಲಿಲ್ಲ. ಮಾರ್ಕೆಟಲ್ಲಿ ಏನಾಗುತ್ತೆ, ಮಾರ್ಕೆಟ್ ಅದಕ್ಕೆ ಆದೋ ಡಿಸಿಪ್ಲಿನ್ ಇದೆ. ಆ ಡಿಸಿಪ್ಲಿನನ್ನು ನೀವು ಕಲಿಬೇಕು. ಅದೆಲ್ಲ ಕಲೀರಿ, ಎಲ್ಲರೂ ಸಕ್ಸಸ್ಫುಲ್ ಟ್ರೇಡರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗೆ ತಿಳಿಸಿ. ಥ್ಯಾಂಕ್ ಯು.